ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನೋಟ್ಸನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕೆ ಅಂತಂದರೆ ಹಲವಾರು ವಿದ್ಯಾರ್ಥಿಗಳು ಹೇಳೋದು ಅಂತಂದರೆ ಅವರಿಗೆ ಟೆಕ್ಸ್ಟ್ ಬುಕ್ಕನ್ನು ಓದಲಿಕ್ಕೆ ಆಗ್ತಾ ಇದೆ, ಆದರೆ ಅದೇ ಟೆಕ್ಸ್ಟ್ ಬುಕ್ಕನ್ನು ಕಂಪ್ಲೀಟ್ಲಿ ಮತ್ತೆ ರಿವೈಸ್ ಮಾಡಲಿಕ್ಕೆ ಸಮಯ ಸಿಗ್ತಾ ಇಲ್ಲ, ಅಥವಾ ಎಕ್ಸಾಮಿನೇಷನ್ ಹತ್ರ ಬಂದಾಗ ಮತ್ತೆ ಎಂಟೈರ್ ಟೆಕ್ಸ್ಟ್ ಬುಕ್ಕನ್ನು ರಿವೈಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಮಾತ್ರನೇ ರಿವೈಸ್ ಮಾಡಬೇಕು ಅಂತಂದರೆ ಇಡೀ ಟೆಕ್ಸ್ಟ್ ಬುಕ್ಕನ್ನು ತಿರುಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತಂದರೆ ನೀವೇ ನಿಮ್ಮದೇ ಆದಂಥ ಒಂದು ನೋಟನ್ನು ಮಾಡ್ಕೊಳ್ಳೋದು. ಆ ನೋಟನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅದನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ಮೊದಲಿಗೆ ನೋಟ್ಸ್ ಅನ್ನ ಯಾಕೆ ಮಾಡಬೇಕು ಅನ್ನುವಂಥ ಕ್ವೆಶನ್ ಇಂದನೇ ಶುರು ಮಾಡೋಣ. ನೋಟ್ಸ್ ಅನ್ನ ಯಾಕೆ ಮಾಡಬೇಕು ಅಂತಂದ್ರೆ, ನಾವು ಒಂದು ಟೆಕ್ಸ್ಟ್ ಬುಕ್ ಅನ್ನ ಓದಿದೀವಿ ಅಂತಂದ್ರೆ ಅದೇ ಟೆಕ್ಸ್ಟ್ ಬುಕ್ ಅನ್ನ ಮತ್ತೆ ಮೊದಲನೇ ಪುಟದಿಂದ ಕೊನೆ ಪುಟದವರೆಗೂ ಮತ್ತೆ ಮತ್ತೆ ರಿವೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಸಮಯ ನಮ್ಮ ಹತ್ತಿರ ಇರೋದಿಲ್ಲ. ಅದರಲ್ಲೂ ಎಕ್ಸಾಮ್ ಹತ್ತಿರ ಬಂದಾಗ, ಫಾರ್ ಎಕ್ಸಾಂಪಲ್ ಪ್ರಿಲಿಮ್ಸ್ ಇನ್ನ 15 ದಿನ ಇದೆ ಅನ್ಬೇಕಾದ್ರೆ ನಾವು ಸಾಕಷ್ಟು ಫ್ಯಾಕ್ಟ್ ಗಳನ್ನ ರಿವೈಸ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ಗಳು ಆಗಿರಬಹುದು, ಬಯೋಸ್ಪಿಯರ್ ರಿಸರ್ವ್ಗಳು ಆಗಿರಬಹುದು, ಫಂಡಮೆಂಟಲ್ ರೈಟ್ಗಳಾಗಿರಬಹುದು, DPSP ಆಗಿರಬಹುದು, ಈ ರೀತಿಯಾಗಿ ಹಲವಾರು ಕಾನ್ಸೆಪ್ಟ್ಸ್ ಗಳನ್ನ ರಿವೈಸ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲ ರಿವಿಷನ್ ಅನ್ನ ನಾವು ಸುಲಭವಾಗಿ ಮಾಡಲಿಕ್ಕೆ ಮತ್ತು ಕ್ವಿಕ್ ಆಗಿ ಮಾಡಲಿಕ್ಕೆ ನಮ್ಮದೇ ಆದಂತ ನೋಟ್ಸ್ ಒಂದು ಇರಬೇಕು. ಪ್ರತಿ ಸಬ್ಜೆಕ್ಟಿಗೂ ನಮ್ಮದೇ ಆದಂತ ನೋಟ್ಸ್ ಒಂದು ಇರಬೇಕು. ಜೊತೆಗೆ ನಾವು ಕಾನ್ಸೆಪ್ಟ್ ಗಳನ್ನ ಒಂದೇ ಸೋರ್ಸ್ ಇಂದ ಓದೋದಿಲ್ಲ, ಹಲವಾರು ಮೂಲಗಳಿಂದ ಓದ್ತೀವಿ. ಫಾರ್ ಎಕ್ಸಾಂಪಲ್ ಪಾಲಿಟಿಯನ್ನೇ ತೆಗೆದುಕೊಂಡಿದ್ದೆ ಆದ್ರೆ NCERT ಇಂದ ಶುರು ಮಾಡ್ತೀವಿ, ನಂತರ ಲಕ್ಷ್ಮೀಕಾಂತ್ ಅನ್ನ ಓದ್ತೀವಿ, ನಂತರ ಕರೆಂಟ್ ಅಫೇರ್ಸ್ ಅಲ್ಲಿ ಬರುವಂತ ಕೆಲವೊಂದು ಅಪ್ಡೇಟ್ಸ್ ಗಳನ್ನ ಕೂಡ ಮಾಡ್ಕೊಳ್ತೀವಿ. ಎಲ್ಲ ಮೂಲಗಳಿಂದ ಇರುವಂತ ಎಲ್ಲ ಪಾಯಿಂಟ್ ಗಳನ್ನ ಒಂದೇ ಕಡೆ ನಾವು ಸೇರಿಸಬೇಕು ಅಂತಂದ್ರೆ ನಮ್ಮದೇ ಆದಂತ ಒಂದು ನೋಟ್ಸ್ ಇರಬೇಕು. ಇದರಿಂದ ನಮಗೆ ಪ್ರತಿಯೊಂದು ಸಬ್ಜೆಕ್ಟಿಗೂ ಸಮಗ್ರವಾದಂತ ನಮ್ಮದೇ ಆದಂತ ನೋಟ್ಸ್ ರೆಡಿ ಇರುತ್ತೆ. ಅದರಲ್ಲೂ ಎಕ್ಸಾಮ್ಗೆ ತುಂಬಾ ಹತ್ತಿರ ಇದ್ದಾಗ ಎಲ್ಲ ನೋಟ್ಸ್ ಅನ್ನ ರಿವೈಸ್ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಜೊತೆಗೆ ನಮ್ಮ ನೋಟ್ಸ್ ಅನ್ನ ನಾವು ಮಾಡ್ತಾ ಇರಬೇಕಾದ್ರೆ ಹಲವಾರು ಇನೋವೇಷನ್ ಗಳನ್ನ ಮಾಡ್ತೀವಿ. ಆ ಎಲ್ಲ ಇನೋವೇಷನ್ಗಳು ಆನ್ಸರ್ ರೈಟಿಂಗ್ ಅಲ್ಲಿ ಹೆಲ್ಪ್ ಆಗ್ತವೆ. ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಡಿಯಲ್ಲಿ ಸೂಪರ್ 50 ಅಸೈನ್ಮೆಂಟ್ ಕೊಟ್ಟಾಗ ಒಬ್ಬರು ಸ್ಟೂಡೆಂಟ್ ಈ ಚಿತ್ರವನ್ನ ಬಳಕೆ ಮಾಡಿದ್ದಾರೆ. ಜಸ್ಟ್ ಒಂದೇ ಚಿತ್ರದಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಬಗ್ಗೆ ಬೇಕಾಗಿರುವಂತ ಎಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಗಳನ್ನ ಒಂದು ಕಡೆ ಬರ್ಕೊಂಡಿದ್ದಾರೆ. ಇದನ್ನ ಡೈರೆಕ್ಟ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಬಗ್ಗೆ ಯಾವುದಾದ್ರೂ ಎಕ್ಸಾಮಿನ್ ಮಾಡಿ ಕ್ರಿಟಿಕಲಿ ಅನಲೈಸ್ ಮಾಡಿ ಅಂತ ಕ್ವೆಶನ್ ಕೇಳಿದ್ರೆ ಡೈರೆಕ್ಟ್ಲಿ ಈ ಚಿತ್ರವನ್ನ ಅವರು ಬಳಕೆ ಮಾಡ್ಕೊಳ್ಬಹುದು. ಮತ್ತು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ಈ ಆಕ್ಟಿನ ಅಡಿಯಲ್ಲಿರುವಂತಹ ಎಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟ್ ಗಳನ್ನ ಒಂದು ಕಡೆ ಅವರು ಬರ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಆಕ್ಟಿನ ಮುಖಾಂತರವಾಗಿ ನಾವು ನ್ಯಾಷನಲ್ ಪಾರ್ಕ್ ಗಳನ್ನ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ವೈಲ್ಡ್ ಲೈಫ್ ವಾರ್ಡನ್ ಅನ್ನುವಂತ ಒಂದು ಪೋಸ್ಟ್ ಅನ್ನ ಕೂಡ ಇದೇ ಆಕ್ಟ್ ಮೆನ್ಷನ್ ಮಾಡುತ್ತೆ. ಅದೇ ರೀತಿಯಾಗಿ ಈ ಆಕ್ಟಿನ ಅಡಿಯಲ್ಲಿ, ಈ ಕಾಯ್ದೆಯ ಅಡಿಯಲ್ಲಿ 6 ಶೆಡ್ಯೂಲ್ಗಳು ಬರ್ತವೆ. 6 ಶೆಡ್ಯೂಲ್ಗಳಲ್ಲಿ ಶೆಡ್ಯೂಲ್ 1 ನಲ್ಲಿ ಟೈಗರ್, ಲಿಯೋಪಾರ್ಡ್, ಎಲಿಫೆಂಟ್ ಇಂಥ ಇಂಪಾರ್ಟೆಂಟ್ ಪ್ರಾಣಿಗಳು ಇದಾವೆ. ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಜಸ್ಟ್ ಒಂದೇ ಪೇಜ್ ಅಲ್ಲಿ ಅವರು ತಂದಿದ್ದಾರೆ. ಈ ಒಂದು ಪೇಜ್ ಅನ್ನ ಅವರು ನೋಡಿದ್ರೆ ಎಂಟೈರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಅವರು ಒಂದು ಬಾರಿ ರಿವೈಸ್ ಮಾಡಿದ ಹಾಗೆ ಆಯ್ತು. ಆದ್ದರಿಂದನೇ ಪ್ರತಿಯೊಂದು ಸಬ್ಜೆಕ್ಟಿಗೂ ಪ್ರತಿಯೊಂದು ಕಾನ್ಸೆಪ್ಟಿಗೂ ನಿಮ್ಮದೇ ಆದಂತ ನೋಟ್ಸ್ ಅನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಕ್ವೆಶನ್ ಬಂದು, ನೋಟ್ಸ್ ಅನ್ನ ಎಲ್ಲಿ ಮಾಡ್ಕೊಳ್ಳೋದು? ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲ, ಅಂದ್ರೆ ಮೊಬೈಲ್ಗಳಲ್ಲಿ ಆಪ್ ಗಳನ್ನ ಬಳಕೆ ಮಾಡಿಕೊಂಡು ನೋಟ್ಸ್ ಅನ್ನ ಮಾಡೋದಾ, ಅಥವಾ ನಾವು ಕೈಯಾರೆ ಬರೆದಿರುವಂತ ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನ ಮಾಡೋದಾ? ಇದಕ್ಕೆ ಉತ್ತರ ಬಂದು ನಿಮ್ಮ ಕಂಫರ್ಟ್. ನೀವು ಯಾವುದರಲ್ಲಿ ಕಂಫರ್ಟಬಲ್ ಇದ್ದೀರೋ ಅದರಲ್ಲಿ ಮುಂದುವರಿಯೋದು ಒಳ್ಳೆಯದು. ನಿಮಗೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ, ಫಾರ್ ಎಕ್ಸಾಂಪಲ್ ಮೊಬೈಲ್ ಆಗಿರಬಹುದು, ಲ್ಯಾಪ್ಟಾಪ್ ಆಗಿರಬಹುದು, ಮತ್ತು ಅವುಗಳಲ್ಲಿರುವಂತಹ ಆಪ್ ಗಳನ್ನ ಬಳಕೆ ಮಾಡೋದು ನಿಮಗೆ ಸುಲಭ ಆಗಿದ್ರೆ, ಕಂಫರ್ಟಬಲ್ ಇದ್ರೆ ನೀವು ಈ ದಾರಿಯನ್ನೇ ಚೂಸ್ ಮಾಡ್ಕೊಳ್ಬಹುದು. ಈ ದಾರಿಯಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಎವರ್ ನೋಟ್ ಅಂತ ಆಪ್ ಬರುತ್ತೆ, ಒನ್ ನೋಟ್ ಅಂತ ಆಪ್ ಬರುತ್ತೆ. ಈ ರೀತಿಯ ಅಪ್ಲಿಕೇಶನ್ ಗಳನ್ನ ಬಳಕೆ ಮಾಡಿಕೊಂಡು ನೋಟ್ಸ್ ಅನ್ನ ತಯಾರು ಮಾಡಬಹುದು. ಇದರಿಂದ 2 ಅಡ್ವಾಂಟೇಜ್ಗಳು. ಒಂದು ಅಡ್ವಾಂಟೇಜ್ ಅಂತಂದ್ರೆ, ಇಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ನೀವು ಮಾಡಿರುವಂತ, ಅದರಲ್ಲೂ ಆಪ್ ಗಳಲ್ಲಿ ಮಾಡಿರುವಂತ ನಿಮ್ಮ ನೋಟ್ಸ್ ಏನಿದೆ ಅದು ಸುಲಭವಾಗಿ ಕಳೆದೋಗೋದಿಲ್ಲ. ಹ್ಯಾಂಡ್ ರಿಟನ್ ನೋಟ್ಸ್ ಕಳೆದೋಗುವಂತ ಸಾಧ್ಯತೆ ಇರುತ್ತೆ, ಮೊದಲನೆಯದು. ಎರಡನೇ ಪಾಯಿಂಟ್ ಅಂತಂದ್ರೆ, ನಿಮಗೆ ಅಪ್ಡೇಷನ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಅಥವಾ ಆಪ್ ಗಳಲ್ಲಿ ಮಾಡಿರುವಂತ ನೋಟ್ಸ್ ಅನ್ನ ಸುಲಭವಾಗಿ ನೀವು ಅಪ್ಡೇಟ್ ಮಾಡಬಹುದು. ಎಕ್ಸ್ಟ್ರಾ ಶೀಟ್ ಬೇಕು ಅನ್ನುವಂತ ಅವಶ್ಯಕತೆ ಇರೋದಿಲ್ಲ. ಆದರೆ ಎಲ್ಲರಿಗೂ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ, ಆಪ್ ಗಳನ್ನ ಬಳಕೆ ಮಾಡೋದು ಸುಲಭ ಅಲ್ಲ, ಮತ್ತು ಅಲ್ಲಿ ಓದಿರೋದು ಎಲ್ಲರಿಗೂ ಸುಲಭವಾಗಿ ನೆನಪುಳಿಯೋದಿಲ್ಲ. ಆದ್ದರಿಂದ ಅಂತವರು ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನ, ಕೈಯಾರೆ ಬರೆದಿರುವಂತಹ ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನ ತಯಾರು ಮಾಡಬಹುದು. ಹ್ಯಾಂಡ್ ರಿಟನ್ ನೋಟ್ಸ್ ಇಂದ ಅಡ್ವಾಂಟೇಜ್ ಅಂತಂದ್ರೆ, ನಾವೇ ನಮ್ಮ ಕೈಯಾರೆ ಬರೆದಿರೋದ್ರಿಂದ ನಮಗೆ ಸುಲಭವಾಗಿ ನೆನಪುಳಿಯುತ್ತೆ. ಜೊತೆಗೆ ತುಂಬಾ ಕ್ವಿಕ್ ಆಗಿ ನಾವು ರಿವೈಸ್ ಮಾಡಬಹುದು. ಎಕ್ಸಾಮ್ ತುಂಬಾ ಹತ್ತಿರ ಇದ್ದಾಗ, ಅದರಲ್ಲೂ ಎಕ್ಸಾಮಿನೇಷನ್ ಡೇ ಅಲ್ಲಿ ಬೆಳಿಗ್ಗೆ ಎದ್ದು ನಾವು ರಿವೈಸ್ ಮಾಡಬೇಕು ಅಂತಂದ್ರೆ ಜಸ್ಟ್ ಪೇಜಸ್ ಗಳನ್ನ ತಿರುಗಿಸಿದ್ರು ಸಾಕಷ್ಟು ನೆನಪುಳಿಯುತ್ತೆ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಇಯರ್ ಸೂಪರ್ 50 ಬ್ಯಾಚ್ ಅಲ್ಲಿ ಒಬ್ಬರು ಸ್ಟೂಡೆಂಟ್ ಮಾಡಿರುವಂತಹ ನೋಟ್ಸ್, ಈ ನೋಟ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಗಳು, ದ್ವೀಪಗಳ ಸಾಲು ಏನಿದಾವೆ ಆ ದ್ವೀಪಗಳ ಸಾಲಿನ ಬಗ್ಗೆ ಮ್ಯಾಪಿಂಗ್ ಅನ್ನ ಮಾಡ್ಲಿಕ್ಕೋಸ್ಕರ ಒಂದು ನೋಟ್ಸ್ ಅನ್ನ ತಯಾರು ಮಾಡ್ಲಿಕ್ಕೆ ಅಸೈನ್ಮೆಂಟ್ ಅನ್ನ ಕೊಡಲಾಗಿತ್ತು.
ಅವರು ಅಟ್ಲಾಸ್ ಇಂದ ಪಾಯಿಂಟ್ ಗಳನ್ನ ತಗೊಂಡು ತಮ್ಮದೇ ಆದಂತ ಒಂದು ಮ್ಯಾಪ್ ಅನ್ನ ರಚನೆ ಮಾಡಿ ಅಂಡಮಾನ್ ನಿಕೋಬಾರಿನ ಮ್ಯಾಪ್ ಅನ್ನ ಆ ಮ್ಯಾಪ್ ಅಲ್ಲಿ ತಾವು ನೆನ್ಪಿಟ್ಕೊಳ್ಬೇಕಾಗಿರುವಂತ ಪಾಯಿಂಟ್ ಗಳನ್ನ ಬರ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಡಂಕನ್ ಪ್ಯಾಸೇಜ್ ಇದೆ, ನಂತರ 10 ಡಿಗ್ರಿ ಚಾನೆಲ್ ಇದೆ, ನಂತರ ನಿಕೋಬಾರ್ ದ್ವೀಪಗಳು ಇದಾವೆ. ಈ ಪೇಜ್ ಅನ್ನ ಒಂದು ಬಾರಿ ಅವರು ಗ್ಲಾನ್ಸ್ ಮಾಡಿದ್ರು ಸಾಕು, ಇನ್ ಡೆಪ್ತ್ ಅಧ್ಯಯನ ಮಾಡ್ಲಿಲ್ಲ ಅಂದ್ರೂ ಒಂದು ಬಾರಿ ಗ್ಲಾನ್ಸ್ ಮಾಡಿದ್ರು ಸಾಕು, 10 ಡಿಗ್ರಿ ಚಾನೆಲ್ ಅನ್ನೋದು ಒಂದು ಕಡೆ ಅಂಡಮಾನ್ ದ್ವೀಪಗಳು, ಇನ್ನೊಂದು ಕಡೆ ನಿಕೋಬಾರ್ ದ್ವೀಪಗಳು, ಈ ಎರಡರ ನಡುವೆ ಇರುವಂತ ಒಂದು ಚಾನೆಲ್ ಅಂತ ಅವರ ಕಣ್ಣು ಸ್ಕ್ಯಾನ್ ಮಾಡಿರುತ್ತೆ. ಎಕ್ಸಾಮಿನೇಷನ್ ಹಾಲಲ್ಲಿ ಅಲ್ಲಿ ಅಂಡಮಾನ್ ನಿಕೋಬಾರ್ ಅನ್ನುವಂತ ಒಂದು ಆಪ್ಷನ್ ಬಂದ ತಕ್ಷಣವೇ ಅವರಿಗೆ ಚೂಸ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಅಥವಾ ಡಂಕನ್ ಪ್ಯಾಸೇಜ್ ಮತ್ತು 10 ಡಿಗ್ರಿ ಚಾನೆಲ್ ಅನ್ನ ಅರೇಂಜ್ ಮಾಡ್ಲಿಕ್ಕೆ ಏನಾದ್ರೂ ಕೊಟ್ಟಿದೆ ಆದ್ರೆ ಮೊದಲಿಗೆ ಡಂಕನ್ ಪ್ಯಾಸೇಜ್ ಬರುತ್ತೆ, ನಂತರ 10 ಡಿಗ್ರಿ ಚಾನೆಲ್ ಬರುತ್ತೆ ಅನ್ನುವಂಥದ್ದು ಅವರಿಗೆ ತಕ್ಷಣವೇ ಫ್ಲಾಶ್ ಆಗುತ್ತೆ. ಆದ್ದರಿಂದ ನಾವು ನಮ್ಮ ಕೈಯಾರೆ ನೋಟ್ಸ್ ಅನ್ನ ತಯಾರು ಮಾಡೋದ್ರಿಂದ, ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನ ನಾವು ತಯಾರು ಮಾಡೋದ್ರಿಂದ ಸಾಕಷ್ಟು ಅಡ್ವಾಂಟೇಜಸ್ ಗಳು ಇದಾವೆ. ಈಗ ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನ ನೀವು ತಯಾರು ಮಾಡಬೇಕು ಅಂತಂದ್ರೆ ಕೆಲವೊಂದು ಟಿಪ್ಸ್ ಅಂತಂದ್ರೆ, ಮೊದಲನೆಯದಾಗಿ A4 ಶೀಟ್ ಅನ್ನ ಬಳಕೆ ಮಾಡಿ, ಬ್ಲಾಂಕ್ ಶೀಟ್ ಅನ್ನ ಬಳಕೆ ಮಾಡಿ. ಯಾಕೆಂತಂದ್ರೆ ನಮಗೆ UPSC ಮೇನ್ಸ್ ಎಕ್ಸಾಮ್ ಅಲ್ಲಿ ಕೂಡ ಬ್ಲಾಂಕ್ ಶೀಟ್ ಅನ್ನೇ ಕೊಟ್ಟಿರ್ತಾರೆ, ಲೈನ್ ಇರುವಂತ ಶೀಟ್ ಅನ್ನ ಕೊಟ್ಟಿರೋದಿಲ್ಲ. ಅದರಿಂದ ಬ್ಲಾಂಕ್ ಶೀಟ್ ಅನ್ನ ಬಳಕೆ ಮಾಡಿ, ಇದರಲ್ಲಿ ಬರೆಯುವಂತ ಅಭ್ಯಾಸವೂ ಆಗುತ್ತೆ ಮತ್ತು ಇದರಲ್ಲಿ ಒಂದಷ್ಟು ಜಾಗವನ್ನ ನೀವು ಬಿಡಬಹುದು ಅಪ್ಡೇಷನ್ಗೆ ಅಂತ, ಮತ್ತು ಚಿತ್ರಗಳನ್ನ ಸುಲಭವಾಗಿ ಹಾಕಬಹುದು. ಆದ್ದರಿಂದ A4 ಶೀಟ್ ಅನ್ನ ಬಳಕೆ ಮಾಡಿ. ಜೊತೆಗೆ ಒಂದು ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿರುವಂತ ಎಲ್ಲ A4 ಶೀಟ್ ಗಳನ್ನ, ಎಲ್ಲ ನೋಟ್ಸ್ ಗಳನ್ನ ಒಂದು ಕಡೆ ಇಟ್ಕೊಳ್ಳಿಕ್ಕೋಸ್ಕರ, ಒಂದು ಕಡೆ ಆರ್ಗನೈಸ್ ಮಾಡ್ಲಿಕ್ಕೋಸ್ಕರ ಫೈಲ್ ಗಳನ್ನ ಬಳಕೆ ಮಾಡಿ. ಫಾರ್ ಎಕ್ಸಾಂಪಲ್ ಈ ಚಿತ್ರದಲ್ಲಿರುವಂತ ಈ ಫೈಲ್ ಅನ್ನ ನೀವು ಅಬ್ಸರ್ವ್ ಮಾಡಿ, ಈ ರೀತಿಯಾದಂತ ಫೈಲ್ ಅನ್ನ ನೀವು ಬಳಕೆ ಮಾಡ್ಕೊಳ್ಬಹುದು. ಯಾಕೆ ಅಂತಂದ್ರೆ ಪ್ರತಿಯೊಂದು ಶೀಟ್ ಅನ್ನು, ಪ್ರತಿಯೊಂದು ಟಾಪಿಕ್ನ ಬಗ್ಗೆನೂ ನೀವು ಮಾಡಿರುವಂತ ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನ, ಪ್ರತಿಯೊಂದು ಶೀಟ್ ಅನ್ನು ಈ ಫೈಲ್ ಅಲ್ಲಿ ಆಡ್ ಮಾಡ್ಕೊಳ್ತಾ ಹೋಗಬಹುದು. ಆದ್ದರಿಂದ ಸಿಲೆಬಸ್ ಅನ್ನ ತೆಗೆದುಕೊಂಡು ಸಿಲೆಬಸ್ ಅಲ್ಲಿರುವಂತ ಪ್ರತಿಯೊಂದು ಸಬ್ಜೆಕ್ಟಿಗೂ ಒಂದು ಫೈಲ್ ಅಂತ ನೀವು ರೆಡಿ ಮಾಡ್ಕೊಳ್ಳಿ. ಆ ಫೈಲಿಗೆ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ನೀವು ಓದಿದ ನಂತರ ನೋಟ್ಸ್ ಅನ್ನ ಮಾಡಿಕೊಂಡು ಆ ನೋಟ್ಸ್ ಅನ್ನ, ಆ ಒಂದು ಶೀಟ್ ಅನ್ನ ಆಡ್ ಮಾಡ್ಕೊಳ್ತಾ ಹೋಗಿ. ಇದರಿಂದ ಪ್ರತಿಯೊಂದು ಸಬ್ಜೆಕ್ಟಿಗೂ ನಿಮ್ಮದೇ ಆದಂತ ಒಂದು ಫೈಲ್ ರೆಡಿ ಆಗುತ್ತೆ ಮತ್ತು ಆ ಸಬ್ಜೆಕ್ಟ್ ಅಲ್ಲಿ ಏನೇ ಅಪ್ಡೇಷನ್ ಮಾಡಬೇಕು ಅಂತಂದ್ರೂ ಕೂಡ ನೀವು ಸುಲಭವಾಗಿ ಒಂದು ಶೀಟ್ ಅನ್ನ ಆಡ್ ಮಾಡುವುದರ ಮುಖಾಂತರವಾಗಿ ಅಪ್ಡೇಟ್ ಮಾಡಬಹುದು. ಇದು ಎಲ್ಲಿ ನೋಟ್ಸ್ ಅನ್ನ ಮಾಡಬೇಕು ಅಂತ. ಈಗ ಹೇಗೆ ನೋಟ್ಸ್ ಅನ್ನ ಮಾಡಬೇಕು ಅಂತಂದ್ರೆ, ಮೊದಲಿಗೆ ಒಂದಷ್ಟು ಬೇಸಿಕ್ ಪ್ರಿನ್ಸಿಪಲ್ಗಳು ಇದಾವೆ. ಅವುಗಳನ್ನ ನೋಡೋದಕ್ಕಿಂತ ಮುಂಚೆ ಮೊದಲಿಗೆ ನಿಮ್ಮದೇ ಆದಂತ ನೋಟ್ಸ್ ಅನ್ನ ನೀವು ತಯಾರು ಮಾಡಬೇಕು. ಯಾವುದೇ ಕಾರಣಕ್ಕೂ ಇತರರ ನೋಟ್ಸ್ ಅನ್ನ, ಅದರಲ್ಲೂ ಟಾಪರ್ಸ್ ನೋಟ್ಸ್ ಅನ್ನುವ ಕಾರಣಕ್ಕೋಸ್ಕರ ಅವರ ನೋಟ್ಸ್ ಅನ್ನ ಖರೀದಿ ಮಾಡಿಕೊಂಡು ಅದನ್ನ ಓದ್ಲಿಕ್ಕೆ ಹೋಗಬೇಡಿ. ನಿಮ್ಮದೇ ಆದಂತ ನೋಟ್ಸ್ ಅನ್ನ ತಯಾರು ಮಾಡ್ಕೊಳ್ಳಿ. ಆಗ ಮಾತ್ರನೇ ನೋಟ್ಸ್ ಮಾಡಿಕೊಳ್ಳುವಂತ ಉದ್ದೇಶ ಏನಿದೆ ಅದನ್ನ ಈಡೇರಿಸಿದ ಹಾಗೆ ಆಗತ್ತೆ. ಆಗ ಮಾತ್ರನೇ ನಿಮ್ಮ ನೋಟ್ಸ್ ಇದ್ದಾಗ ಮಾತ್ರನೇ ನೀವು ಕ್ವಿಕ್ ಆಗಿ ರಿವೈಸ್ ಮಾಡ್ಲಿಕ್ಕೆ ಆಗತ್ತೆ. ನಿಮ್ಮ ನೋಟ್ಸ್ ಇದ್ರೆ ಮಾತ್ರನೇ ನಿಮಗೆ ಸುಲಭವಾಗಿ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಆ ಪಾಯಿಂಟ್ಗಳು ನೆಲೆ ನಿಲ್ತವೆ. ಆದ್ದರಿಂದ ನಿಮ್ಮದೇ ಆದಂತ ನೋಟ್ಸ್ ಅನ್ನ ತಯಾರು ಮಾಡ್ಕೊಳ್ಳಿ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ, ಒಂದು ಪುಸ್ತಕವನ್ನ ಓದಿ ನೀವು ನೋಟ್ಸ್ ಮಾಡ್ಕೊಳ್ತಿರ್ಬೇಕಾದ್ರೆ ಆ ಪುಸ್ತಕದಲ್ಲಿರುವಂತಹ ಎಲ್ಲ ಪಾಯಿಂಟ್ ಗಳನ್ನ ಲೈನ್ ಟು ಲೈನ್ ಬರಿಬೇಡ್ರಿ. ಒಂದು ಪುಸ್ತಕದಿಂದ ಇನ್ನೊಂದು ಪುಸ್ತಕವನ್ನ ತಯಾರು ಮಾಡಬೇಡಿ, ನೋಟ್ಸ್ ಅನ್ನ ತಯಾರು ಮಾಡಿ. ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕಾನ್ಸೆಪ್ಟ್ ಅನ್ನ ಆ ಪುಸ್ತಕದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಕಾನ್ಸೆಪ್ಟಿನ ಲೈನ್ ಟು ಲೈನ್ ಅನ್ನ ತಂದು ನೋಟ್ಸ್ ಅಲ್ಲಿ ಬರೆಯೋದು ಅಲ್ಲ. ಅದರ ಬದಲಾಗಿ ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಆ ಕಾನ್ಸೆಪ್ಟ್ ಅಲ್ಲಿರುವಂತ ಕೀವರ್ಡ್ ಗಳನ್ನ ಮಾತ್ರನೇ ನಮ್ಮ ನೋಟ್ಸ್ ಅಲ್ಲಿ ತರೋದು. ಕೀವರ್ಡ್ ಗಳನ್ನ ತರೋದ್ರಿಂದ ನಮಗೆ ರಿವೈಸ್ ಮಾಡ್ಲಿಕ್ಕೆ ಆಗುತ್ತೆ ಮತ್ತು ಆ ಕೀವರ್ಡ್ ಅನ್ನ ನೋಡಿದ ತಕ್ಷಣವೇ ಎಂಟೈರ್ ಕಾನ್ಸೆಪ್ಟ್ ನಮಗೆ ನಮ್ಮ ಮನಸ್ಸಿಗೆ ಬರುತ್ತೆ, ರಿವಿಷನ್ ಸುಲಭ ಆಗುತ್ತೆ. ಸೊ ಮೊದಲನೇ ಪಾಯಿಂಟ್ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಅಂತಂದ್ರೆ, ನಾವು ನೋಟ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಪುಸ್ತಕದಲ್ಲಿರುವಂತಹ ಸಾಲುಗಳನ್ನ ಆಸ್ ಇಟ್ ಈಸ್ ಬರೆಯೋದು ಅಲ್ಲ, ಆ ಕಾನ್ಸೆಪ್ಟ್ ಅಲ್ಲಿರುವಂತಹ ಕೀವರ್ಡ್ಸ್ ಗಳನ್ನ ಬರ್ಕೊಳ್ಬೇಕು ನಮ್ಮ ನೋಟ್ಸ್ ಅಲ್ಲಿ. ಜೊತೆಗೆ ನಾವು ಕೀವರ್ಡ್ಸ್ ಗಳನ್ನ ಬರ್ಕೊಳ್ಳೋದು ಅಥವಾ ನೋಟ್ಸ್ ಅನ್ನ ಮಾಡೋದು ಮೊದಲನೇ ರೀಡಿಂಗ್ ಅಲ್ಲಿ ಅಲ್ಲ. ಒಂದು ಪುಸ್ತಕವನ್ನ, ಫಾರ್ ಎಕ್ಸಾಂಪಲ್ ಪಾಲಿಟಿಗೆ ಲಕ್ಷ್ಮೀಕಾಂತನ ನೀವು ಓದ್ತಾ ಇದ್ದೀರಾ ಅಂತಂದ್ರೆ ತಕ್ಷಣವೇ ಓದ್ತಾ ಇರಬೇಕಾದ್ರೆ ಇಮಿಡಿಯೇಟ್ಲಿ ನೋಟ್ಸ್ ಅನ್ನ ಮಾಡೋದು ಅಲ್ಲ. ಒಂದು ಬಾರಿ ಎಂಟೈರ್ ಸಬ್ಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಥವಾ ಎಂಟೈರ್ ಚಾಪ್ಟರ್ ಅನ್ನಾದ್ರೂ ಕಂಪ್ಲೀಟ್ ಮಾಡಬೇಕು. ಒಂದು ಬಾರಿ ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡಿ ನಂತರ ರಿವಿಷನ್ಗೆ ಅಂತ ಬರ್ತಿರಲ್ಲ, ಆ ಸಂದರ್ಭದಲ್ಲಿ ನೋಟ್ಸ್ ಅನ್ನ ಮಾಡ್ಕೊಳ್ಬೇಕು. ಆಗ ಮಾತ್ರನೇ ನಿಮಗೆ ಎಂಟೈರ್ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ ಮತ್ತು ಯಾವ ಕೀವರ್ಡ್ ಗಳನ್ನ ಬರ್ಕೊಂಡ್ರೆ ಎಂಟೈರ್ ಕಾನ್ಸೆಪ್ಟ್ ಮತ್ತೆ ನಮ್ಮ ಮನಸ್ಸಿಗೆ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಯಾವ ಕೀವರ್ಡ್ ಗಳನ್ನ ಬರ್ಕೊಳ್ಬೇಕು ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಫಸ್ಟ್ ರೀಡಿಂಗ್ ಅಲ್ಲಿ ಅಲ್ಲ, ರಿವಿಷನ್ಗೆ ಅಂತ ಬರ್ತೀವಲ್ಲ ಆಗ. ಸೊ ಚಾಪ್ಟರ್ ಕಂಪ್ಲೀಟ್ ಆಗಬೇಕು ಅಥವಾ ಸಬ್ಜೆಕ್ಟ್ ಕಂಪ್ಲೀಟ್ ಆಗಬೇಕು, ಎರಡನೇ ಬಾರಿ ರಿವಿಷನ್ ಮಾಡ್ಲಿಕ್ಕೆ ಅಂತ ಬಂದಾಗ ನೋಟ್ಸ್ ಅನ್ನ ಮಾಡ್ಕೊಳ್ಬೇಕು. ಇದು ಎರಡನೇ ಪ್ರಿನ್ಸಿಪಲ್. ಮೂರನೇ ಪ್ರಿನ್ಸಿಪಲ್ ಅಂತಂದ್ರೆ, ನಾವು ಕೀವರ್ಡ್ ಗಳನ್ನ ಬರ್ಕೊಳ್ತಿರ್ಬೇಕಾದ್ರೆ, ಪಾಯಿಂಟ್ ಗಳನ್ನ ಬರ್ಕೊಳ್ತಿರ್ಬೇಕಾದ್ರೆ ಮ್ಯಾಪ್ ಗಳನ್ನ ಬಳಕೆ ಮಾಡ್ಕೊಳ್ಬೇಕು, ಫ್ಲೋ ಚಾರ್ಟ್ ಗಳನ್ನ ಬಳಕೆ ಮಾಡ್ಕೊಳ್ಬೇಕು, ಬಾಕ್ಸಸ್ ಗಳನ್ನ ಬಳಕೆ ಮಾಡ್ಕೊಳ್ಬೇಕು. ನಮಗೆ ಅರ್ಥ ಆಗುವ ರೀತಿಯಲ್ಲಿ ಇದ್ರೆ ಸಾಕು, ಬೇರೆಯವರಿಗೆ ಅರ್ಥ ಆಗಬೇಕು ಅನ್ನುವಂತ ರೂಲ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ಅಟ್ಲಾಸ್ ಅನ್ನ ತೆಗೆದ್ರೆ ಅಂಡಮಾನ್
ಅಂಡಮಾನ್ ನಿಕೋಬಾರಿನ ಬಗ್ಗೆ ಸಾಕಷ್ಟು ಪಾಯಿಂಟ್ಗಳು ಇರ್ತವೆ ಅಟ್ಲಾಸ್ ಅಲ್ಲಿ. ಆದರೆ ಎಕ್ಸಾಮ್ ಹಿಂದಿನ ದಿನ ನಾವು ರಿವೈಸ್ ಮಾಡ್ತಿರ್ಬೇಕಾದ್ರೆ ಅಟ್ಲಾಸ್ ಅನ್ನ ತೆಗೆದಿದ್ದೆ ಆದ್ರೆ ಸಾಕಷ್ಟು ಕನ್ಫ್ಯೂಷನ್ ಆಗಬಹುದು, ಭಯ ಕೂಡ ಶುರು ಆಗಬಹುದು. ಆದ್ದರಿಂದ ನಾವೇನ್ ಮಾಡಬಹುದು ಅಂತಂದ್ರೆ ಅಟ್ಲಾಸ್ ಇಂದ ಈ ರೀತಿಯಾಗಿ ಮ್ಯಾಪ್ ಅನ್ನ ಹಾಕೊಂಡು ನಾವು ನೆನ್ಪಿಟ್ಕೊಳ್ಬೇಕು ಅಂತ ಇರುವಂತ ಪಾಯಿಂಟ್ ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗೋದು. ಇದರಿಂದ ಒಂದು ಬಾರಿ ಬರಿತಾ ಇರಬೇಕಾದ್ರೆ ನಮಗೆ ಸಾಕಷ್ಟು ನೆನ್ಪುಳಿಯುತ್ತೆ ಮತ್ತು ರಿವಿಷನ್ ಮಾಡಬೇಕಾದ್ರೂ ಕೂಡ ಜಸ್ಟ್ ಕಣ್ಣಾಡಿಸಿದ್ರೆ ಸಾಕು ನೆನ್ಪುಳಿಯುತ್ತೆ. ಆದ್ರಿಂದ ಮ್ಯಾಪ್ ಗಳನ್ನ ಬಳಕೆ ಮಾಡಿ, ಫ್ಲೋ ಚಾರ್ಟ್ ಗಳನ್ನ ಬಳಕೆ ಮಾಡಿ. ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಇದ್ರೆ ಸಾಕು. ಬೇರೆಯವ್ರಿಗೂ ಅರ್ಥ ಆಗ್ಲಿ ಅಂತ ಅಥವಾ ಇನ್ನೂ ನೀಟಾಗಿ ಬರಿಬೇಕು ಅಂತ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಜಸ್ಟ್ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಇದ್ರೆ ಸಾಕು. ಆ ರೀತಿಯಾಗಿ ಮ್ಯಾಪ್ ಗಳನ್ನ, ಫ್ಲೋ ಚಾರ್ಟ್ ಗಳನ್ನ, ಬಾಕ್ಸಸ್ ಗಳನ್ನ ಬಳಕೆ ಮಾಡ್ಕೊಳ್ಳಿ. ಜೊತೆಗೆ ನೀವು ನೋಟ್ಸ್ ಅನ್ನ ಮಾಡ್ತಾ ಇರಬೇಕಾದ್ರೆ ತುಂಬಾ ತಿಕ್ ಆಗಿ ನೋಟ್ಸ್ ಮಾಡಬೇಡಿ. ಒಂದು ಪೇಜ್ ಅನ್ನ ತೆಗೆದುಕೊಂಡು ಒಂದಷ್ಟು ಪಾಯಿಂಟ್ ಗಳನ್ನ ನೀವು ಬರ್ದಿದ್ದೀರಾ ಅಂತಂದ್ರೆ ಒಂದಷ್ಟು ಸ್ಪೇಸ್ ಅನ್ನ ಬಿಟ್ಟಿರಿ ಅಪ್ಡೇಷನ್ಗೋಸ್ಕರ. ಜೊತೆಗೆ ಒಂದಷ್ಟು ಶೀಟ್ ಗಳನ್ನ ಆಡ್ ಮಾಡ್ಲಿಕ್ಕೆ ಕೂಡ ಜಾಗವನ್ನ ಇಟ್ಕೊಂಡಿರಿ. ಯಾಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಪಾಲಿಟಿಯನ್ನೇ ತೆಗೆದುಕೊಂಡಿದೆ ಆದ್ರೆ ನೀವು NCERT ಅನ್ನ ಓದ್ತೀರಾ. ಇದಾದ ನಂತರ ಅಡ್ವಾನ್ಸ್ ಬುಕ್ ಲಕ್ಷ್ಮೀಕಾಂತ್ ಅನ್ನ ಓದ್ತೀರಾ. ಇದಾದ ನಂತರ ಸಾಕಷ್ಟು ಕರೆಂಟ್ ಅಫೇರ್ಸ್ ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ಅವರ ಬಗ್ಗೆನೇ ನೀವು ಓದಿದ್ದಾದ್ರೆ NCERT ಯಲ್ಲೂ ಪ್ರೆಸಿಡೆಂಟ್ ಅವರ ಬಗ್ಗೆ ಇದೆ. ಅಡ್ವಾನ್ಸ್ ಬುಕ್ ಲಕ್ಷ್ಮೀಕಾಂತ್ ಅಲ್ಲೂ ಸಾಕಷ್ಟು ಪಾಯಿಂಟ್ ಗಳು ನಮಗೆ ಸಿಗ್ತವೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಕರೆಂಟ್ ಅಫೇರ್ಸ್ ಅಲ್ಲಿ ಈಗ ಸದ್ಯಕ್ಕೆ ಪ್ರೆಸಿಡೆಂಟ್ ಎಲೆಕ್ಷನ್ ಆಗ್ತಾ ಇದೆ ಅಂತಂದ್ರೆ ಸಾಕಷ್ಟು ಪಾಯಿಂಟ್ ಗಳು ನಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತವೆ. ಕೇಸ್ ಸ್ಟಡಿಗಳು ಆಗಿರಬಹುದು, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಜಜ್ಮೆಂಟ್ ಆಗಿರಬಹುದು, ಮತ್ಯಾವುದೋ ಆರ್ಟಿಕಲ್ ಅಲ್ಲಿ ಇಂಡಿಯಾದ ಪ್ರೆಸಿಡೆಂಟ್ ಅನ್ನ ಯಾವ ರೀತಿಯಾಗಿ ಚುನಾವಣೆ ಮಾಡ್ತಾರೆ, USA ಅಲ್ಲಿ ಪ್ರೆಸಿಡೆಂಟ್ ಅನ್ನ ಯಾವ ರೀತಿಯಾಗಿ ಚುನಾವಣೆ ಮಾಡ್ತಾರೆ ಅಂತ ಕಂಪಾರಿಸನ್ ಮಾಡಿ ಕೊಟ್ಟಿರಬಹುದು. ಎಲ್ಲ ಪಾಯಿಂಟ್ ಗಳನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಕೆಲವೊಂದು ಶೀಟ್ ಗಳನ್ನ ಆಡ್ ಮಾಡ್ಲಿಕ್ಕೆ ನಮ್ಮ ಫೈಲ್ ಅಲ್ಲಿ ಜಾಗವನ್ನ ಬಿಟ್ಕೊಂಡಿರ್ಬೇಕು. ಅಥವಾ ನಮ್ಮಲ್ಲಿ ಇರುವಂತ ಈ ಶೀಟ್ ಅಲ್ಲೇ ಒಂದಷ್ಟು ಜಾಗವನ್ನಾದ್ರೂ ಮೀಸಲಿಟ್ಟಿರ್ಬೇಕು ಅಪ್ಡೇಷನ್ಗೆ ಅಂತ. ಆದ್ದರಿಂದನೇ ಹಾರ್ಡ್ ಬೈಂಡ್ ಅನ್ನ ಹೊಂದಿರುವಂತ ನೋಟ್ಬುಕ್ ಗಿಂತನೂ ಫೈಲ್ ನಮಗೆ ಸಾಕಷ್ಟು ಸಹಾಯಕ್ಕೆ ಬರುತ್ತೆ. ನಾವು ಹಲವಾರು ತಿಂಗಳುಗಳ ಕಾಲ, ಹಲವಾರು ವರ್ಷಗಳ ಕಾಲ ಓದ್ತಾ ಇರ್ತೀವಿ. ಇದೇ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇರ್ತೀವಿ. ನಮ್ಮ ನೋಟ್ಸ್ ಅನ್ನ ಮತ್ತೆ ಮತ್ತೆ ಅಪ್ಡೇಟ್ ಮಾಡ್ಕೊಳ್ಬೇಕಾಗಿರುತ್ತೆ, ಮತ್ತೆ ಮತ್ತೆ ರಿವೈಸ್ ಮಾಡಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಫೈಲ್ ನಮಗೆ ಸಾಕಷ್ಟು ಸಹಾಯಕ್ಕೆ ಬರುತ್ತೆ. ಇದು 4ನೇ ಪಾಯಿಂಟ್. 5ನೇ ಪಾಯಿಂಟ್ ಅಂತಂದ್ರೆ ನಾವು ನಮ್ಮ ಫೈಲ್ ಅಲ್ಲಿ ಎಂಟೈರ್ ಸಬ್ಜೆಕ್ಟ್ ನ ನೋಟ್ಸ್ ಅನ್ನ ಮಾಡಿರ್ತೀವಿ. ಆದರೆ ಯಾವ ಕಾನ್ಸೆಪ್ಟ್ ಎಲ್ಲಿದೆ ಅಂತ ಸುಲಭವಾಗಿ ಸಿಗೋದಿಲ್ಲ. ಆದ್ರಿಂದ ಇಂಡೆಕ್ಸ್ ಅನ್ನ ತಯಾರು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವು ಸೂಪರ್ 50 ಬ್ಯಾಚ್ ಅಲ್ಲಿ ಈ ರೀತಿಯಾಗಿ ನಾವೇ ಇಂಡೆಕ್ಸ್ ಅನ್ನ ತಯಾರು ಮಾಡಿ ಕೊಟ್ಟಿರ್ತೀವಿ. ಈ ಒಂದು ಇಂಡೆಕ್ಸ್ ಅಲ್ಲಿ ಜಿಯೋಗ್ರಫಿಯಲ್ಲಿ ಹಿಮಾಲಯ, ವೆಸ್ಟರ್ನ್ ಘಾಟ್, ಅಂಡಮಾನ್ ನಿಕೋಬಾರ್, ಅರಾವಳಿ ಎಲ್ಲದರ ವಿಷಯವಾಗಿ ಈ ಒಂದು ಟಾಪಿಕ್ಕಿನ ನಂತರವೇ ನೋಟ್ಸ್ ಸಿಗುತ್ತೆ. ಈ ರೀತಿಯಾಗಿ ಇಂಡೆಕ್ಸ್ ಅನ್ನ ನಾವೇ ತಯಾರು ಮಾಡಿ ಕೊಟ್ಟಿರ್ತೀವಿ. ಇದರ ಮೇಲೆ ಅಸೈನ್ಮೆಂಟ್ ಅನ್ನ ಮಾಡ್ಕೊಂಡು ಬರ್ತಾರೆ ಸ್ಟೂಡೆಂಟ್ಸ್. ಈ ಅಸೈನ್ಮೆಂಟ್ ಅವರಿಗೆ ಹ್ಯಾಂಡ್ ರಿಟನ್ ನೋಟ್ಸ್ ಆಗಿರುತ್ತೆ. ಈ ರೀತಿಯಾಗಿ ನೀವು ನೋಟ್ಸ್ ಅನ್ನ ತಯಾರು ಮಾಡ್ಕೊಳ್ಬೇಕು. ನೋಟ್ಸಿಗೆ ಪ್ರತಿಯೊಂದು ಸಬ್ಜೆಕ್ಟಿಗೂ ಒಂದು ಫೈಲ್ ಅನ್ನ ಮಾಡಿದಾಗ ಆ ಫೈಲಿನ ಮೊದಲನೇ ಶೀಟ್ ಇಂಡೆಕ್ಸ್ ಶೀಟ್ ಆಗಿರಬೇಕು. ಆ ಇಂಡೆಕ್ಸ್ ಶೀಟ್ ಅಲ್ಲಿ ಯಾವ ಕಾನ್ಸೆಪ್ಟಿನ ನಂತರ ಯಾವ ಕಾನ್ಸೆಪ್ಟ್ ಬರುತ್ತೆ ಅಂತ ನೀವು ಒಂದು ಕಡೆ ಬರ್ದಿರಬೇಕು. ಇದರಿಂದ ಸುಲಭವಾಗಿ ನೀವು ಆ ಕಾನ್ಸೆಪ್ಟಿಗೆ ಹೋಗಿ ಅಪ್ಡೇಟ್ ಮಾಡ್ಲಿಕ್ಕೆ ಅಥವಾ ರಿವೈಸ್ ಮಾಡ್ಲಿಕ್ಕೆ ಆಗತ್ತೆ. ಈಗ ಕೊನೆಯದಾಗಿ ನೀವು ನೋಟ್ಸ್ ಅನ್ನ ಮಾಡಿದಿರಾ. ಪ್ರತಿಯೊಂದು ಸಬ್ಜೆಕ್ಟಿಗೂ ಒಂದು ಫೈಲಿನ ರೂಪದಲ್ಲಿ, ಶೀಟ್ಗಳಲ್ಲಿ ನೋಟ್ಸ್ ಅನ್ನ, ಕೀವರ್ಡ್ಗಳ ರೂಪದಲ್ಲಿ, ಮ್ಯಾಪ್ಗಳ ರೂಪದಲ್ಲಿ ನೋಟ್ಸ್ ಅನ್ನ ತಯಾರು ಮಾಡಿದಿರಾ. ಆ ಫೈಲ್ ಅಲ್ಲಿ ಇಟ್ಕೊಂಡಿದ್ದೀರಾ. ಈಗ ಆ ಫೈಲ್ ಇಂದ, ಆ ನೋಟ್ಸ್ ಇಂದ ಬೆಸ್ಟ್ ಯುಟಿಲೈಸೇಷನ್ ಅನ್ನ, ಸಂಪೂರ್ಣ ಉಪಯೋಗವನ್ನ ಹೇಗೆ ತಗೊಳ್ಳೋದು, ಅದರಲ್ಲೂ ಎಕ್ಸಾಮ್ ಟೈಮ್ ಹತ್ತಿರ ಬಂದಾಗ ಯಾವ ರೀತಿಯಾಗಿ ಸಂಪೂರ್ಣ ಉಪಯೋಗವನ್ನ ತೆಗೆದುಕೊಳ್ಳೋದು, ಯಾವ ರೀತಿಯಾಗಿ ಅಂತಂದ್ರೆ ಮೊದಲಿಗೆ ಎಕ್ಸಾಮ್ ಟೈಮ್ ಹತ್ತಿರ ಬಂದಾಗ ನಿಮ್ಮ ಫೈಲ್ ಅನ್ನ, ನಿಮ್ಮ ನೋಟ್ಸ್ ಅನ್ನ ತೆಗೆದುಕೊಂಡು ಒಂದು ಬಾರಿ ರಿವಿಷನ್ ಮಾಡಿ. ರಿವಿಷನ್ ಮಾಡಿದ ತಕ್ಷಣವೇ ನಿಮ್ಮ ಫೈಲಿನ ಮೇಲೆ ಒಂದು ಸ್ಟಿಕ್ಕಿ ನೋಟನ್ನ ಅಂಟಾಕಿ ಆ ಸ್ಟಿಕ್ಕಿ ನೋಟಿನ ಮೇಲೆ ಅವತ್ತಿನ ದಿನಾಂಕವನ್ನ ಬರೀರಿ, ಡೇಟ್ ಅನ್ನ ಬರೀರಿ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಈ ದಿನಾಂಕದಂದು ಈ ಒಂದು ಸಬ್ಜೆಕ್ಟ್ ಅನ್ನ, ಈ ಒಂದು ಕಾನ್ಸೆಪ್ಟ್ ಅನ್ನ ನೀವು ರಿವೈಸ್ ಮಾಡಿದಿರಾ ಅಂತ. ಜೊತೆಗೆ ಅದರ ಮುಂದೆನೆ ಇನ್ನೂ 15 ದಿನಗಳ ನಂತರ ಅಥವಾ ಇನ್ನೊಂದು ವಾರದ ನಂತರ ಮತ್ತೆ ರಿವೈಸ್ ಮಾಡಿದ್ರೆ ನನಗೆ ಸಂಪೂರ್ಣವಾಗಿ ಮನನ ಆಗುತ್ತೆ ಈ ಕಾನ್ಸೆಪ್ಟ್ ಅಂತ ನಿಮಗೆ ಅನ್ಸುತ್ತೆ. ಆ ಒಂದು ಡೇಟ್ ಅನ್ನ ಕೂಡ ಮೆನ್ಷನ್ ಮಾಡಿ. ಮತ್ತೆ ನೀವು ಈ ಫೈಲ್ ಅನ್ನ ತೆಗೆದಾಗ ಆ ಡೇಟಿಗೆ ವಾಪಸ್ ಬಂದು ರಿವೈಸ್ ಮಾಡಿದಿರೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಅಥವಾ ಹಿಂದಿನ ಬಾರಿ ರಿವೈಸ್ ಮಾಡಿದ್ದು ಯಾವಾಗ ಅಂತ ಗೊತ್ತಾಗಿ ಇನ್ ಕೇಸ್ ತುಂಬಾ ಹಿಂದೆ ಏನಾದರೂ ಅದನ್ನ ರಿವೈಸ್ ಮಾಡಿದ್ರೆ ತಕ್ಷಣವೇ ರಿವೈಸ್ ಮಾಡ್ಲಿಕ್ಕೆ ನಿಮಗೆ ಆಗತ್ತೆ. ಸೊ ನೀವೇನ್ ಮಾಡ್ಬೇಕು, ಎಕ್ಸಾಮ್ ಟೈಮ್ ಹತ್ತಿರ ಬಂದಾಗ ನಿಮ್ಮ ಫೈಲಿನ ಮೇಲೆ ಒಂದು ಸ್ಟಿಕ್ಕಿ ನೋಟ್ ಅನ್ನ ಅಂಟಾಕ್ಬೇಕು. ಆ ಸ್ಟಿಕ್ಕಿ ನೋಟಲ್ಲಿ ಪ್ರತಿ ಬಾರಿ ನೀವು ರಿವೈಸ್ ಮಾಡಿದಾಗ್ಲೂ ಅವತ್ತಿನ ಡೇಟ್ ಅನ್ನ ಮೆನ್ಷನ್ ಮಾಡಬೇಕು. ಇದರಿಂದ ಎಷ್ಟು ಬಾರಿ ನೀವು ರಿವೈಸ್ ಮಾಡಿದಿರಾ ಮತ್ತು ಯಾವತ್ತು ರಿವೈಸ್ ಮಾಡಿದಿರಾ, ಎಕ್ಸಾಮ್ ತುಂಬಾ ಹತ್ತಿರದಲ್ಲಿ ಇದ್ದಾಗ ಎಷ್ಟು ದಿನದ ಹಿಂದೆ ಆ ಸಬ್ಜೆಕ್ಟ್ ಅನ್ನ, ಆ ಕಾನ್ಸೆಪ್ಟ್ ಅನ್ನ ನೀವು ರಿವೈಸ್ ಮಾಡಿದ್ರಿ ಅಂತ ಗೊತ್ತಾಗುತ್ತೆ. ಇಮಿಡಿಯೇಟ್ಲಿ ರಿವೈಸ್ ಮಾಡ್ಲಿಕ್ಕೆ ಆಗುತ್ತೆ. ಜೊತೆಗೆ ನಿಮಗೆ ತಿಳಿಯದೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಆ ಸ್ಟಿಕ್ಕಿ ನೋಟ್ ನಿಮಗೆ ಹೇಳ್ತಾ ಇರುತ್ತೆ ಎಷ್ಟು ಬಾರಿ ನೀವು ಈಗಾಗಲೇ ಆ ಸಬ್ಜೆಕ್ಟ್ ಅನ್ನ ರಿವೈಸ್ ಮಾಡಿದಿರಾ ಅಂತ. ನಿಮಗೆ ಏನೇ ಭಯ ಇದ್ರೂ ಆ ಸ್ಟಿಕ್ಕಿ ನೋಟ್ ಅನ್ನ ನೋಡಿದಾಗ ಸಾಕಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ನಂತರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ನಿಮ್ಮ ನೋಟ್ಸ್ ಇಂದ ನಿಮ್ಮದೇ ಹ್ಯಾಂಡ್ ರಿಟನ್ ನೋಟ್ಸ್ ಇರುತ್ತೆ. ಇದನ್ನ ನೀವು ಈಗಾಗಲೇ ರಿವೈಸ್ ಮಾಡಿದಿರಾ, 1 ಬಾರಿಯೋ 2 ಬಾರಿಯೋ ರಿವೈಸ್ ಮಾಡಿದಿರಾ. ಈಗ ಎಕ್ಸಾಮ್ ಇನ್ನ 15 ದಿನ ಇದೆ ಅಂತ ಅನ್ಕೊಳ್ಳೋಣ.
ಆ ಸಂದರ್ಭದಲ್ಲಿ ನಿಮ್ಮ ನೋಟ್ಸ್ ಇಂದನೇ ಒಂದು ಪ್ರಿಸೈಸ್ ನೋಟ್ಸ್ ಅನ್ನ ಜಸ್ಟ್ ಒಂದು ಪೇಜಲ್ಲಿ 2 ಪೇಜಲ್ಲಿ ಆಗುವ ರೀತಿಯಲ್ಲಿ, ಒಂದು ಕಾನ್ಸೆಪ್ಟ್ ಒಂದು ಪೇಜಲ್ಲಿ ಆಗುವ ರೀತಿಯಲ್ಲಿ ಚಿಕ್ಕದಾಗಿ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ರಿವೈಸ್ಡ್ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಅದಕ್ಕೆ ಈ ರೀತಿಯಾದಂತ ಚಿಕ್ಕ ಚಿಕ್ಕ ನೋಟ್ಬುಕ್ ಗಳನ್ನ ಬಳಕೆ ಮಾಡ್ಕೊಳ್ಬಹುದು. ನೀವೇ ಮಾಡಿರುವಂತ ನಿಮ್ಮದೇ ನೋಟ್ಸ್ ಇಂದ ಎಕ್ಸಾಮಿನೇಷನ್ ಹತ್ತಿರ ಬಂದಾಗ ಕೆಲವೊಂದು ಕೀವರ್ಡ್ಸ್ ಗಳನ್ನ ಪ್ರತಿಯೊಂದು ಕಾನ್ಸೆಪ್ಟಿಗೂ ಜಸ್ಟ್ ಒಂದು ಪೇಜಲ್ಲಿ ಅಥವಾ ಅರ್ಧ ಪೇಜಲ್ಲಿ ಆಗುವ ರೀತಿಯಲ್ಲಿ ನಿಮಗೆ ಮರ್ತೋಗುವಂತ ಕೆಲವೊಂದು ಪಾಯಿಂಟ್ಗಳಿರುತ್ತವೆ. ಅವುಗಳನ್ನ ಈ ರೀತಿಯಂತ ಚಿಕ್ಕ ಚಿಕ್ಕ ನೋಟ್ಗಳಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತು ನೀವು ಎಲ್ಲಿಗೆ ಹೋದ್ರು, ದಿನಪೂರ್ತಿ ಎಲ್ಲಿಗೆ ಹೋದ್ರೂ ಈ ನೋಟ್ಗಳನ್ನ ನಿಮ್ಮ ಪಾಕೆಟ್ ಅಲ್ಲಿ ಕ್ಯಾರಿ ಮಾಡಿ ಇಮಿಡಿಯೇಟ್ಲಿ ರಿವೈಸ್ ಮಾಡ್ಲಿಕ್ಕೆ ಆಗುತ್ತೆ. ಎಲ್ಲೇ ನಿಮಗೆ ಸಮಯ ಸಿಕ್ಕರೂ ಇಮಿಡಿಯೇಟ್ಲಿ ರಿವೈಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ನಿಮಗೆ ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ, ಫಾರ್ ಎಕ್ಸಾಂಪಲ್ ಪಾಲಿಟಿಯೋ, ಎಕಾನಮಿಯೋ, ಎನ್ವಿರಾನ್ಮೆಂಟೋ ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ನೀವು ರಿವೈಸ್ ಮಾಡಬೇಕು ಅಂತಂದ್ರೆ ಹೋಗಿ ಒಂದು ಟೆಕ್ಸ್ಟ್ ಬುಕ್ ಅನ್ನೋ ಅಥವಾ ನಿಮ್ಮ ಫೈಲ್ ಅನ್ನೋ ತೆಗೆಯುವಂತ ಅವಶ್ಯಕತೆ ಬೀಳೋದಿಲ್ಲ. ನಿಮ್ಮ ಪಾಕೆಟ್ ಅಲ್ಲೇ ಈ ರೀತಿಯಾದಂತ ಚಿಕ್ಕ ಪಾಕೆಟ್ ಡೈರಿ ಇದ್ರೆ ಇಮಿಡಿಯೇಟ್ಲಿ ರಿವೈಸ್ ಮಾಡ್ಲಿಕ್ಕೆ ಆಗುತ್ತೆ ಮತ್ತು ಮತ್ತೆ ರಿವೈಸ್ ಮಾಡಿ ಮನನ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಮಲಗ್ತಾ ಇರಬೇಕಾದ್ರೆ ಒಂದು ಬಾರಿ ಈ ಚಿಕ್ಕ ನೋಟ್ ಅನ್ನ ತೆಗೆದು ನೋಡಿದ್ರೆ ಆ ದಿನ ಪೂರ್ತಿ ಅಥವಾ ಆ ವಾರ ಪೂರ್ತಿ ಯಾವ ಪಾಯಿಂಟ್ ಗಳನ್ನ, ಯಾವ ಕಾನ್ಸೆಪ್ಟ್ ಗಳನ್ನ ನೀವು ಓದಿದಿರಾ, ರಿವೈಸ್ ಮಾಡಿದಿರಾ, ಅದೆಲ್ಲವೂ ನಿಮಗೆ ಒಂದು ಬಾರಿ ರೀಕಾಲ್ ಆಗುತ್ತೆ. ಈ ರೀತಿಯಾಗಿ ನೋಟ್ಸ್ ಗಳ ಬೆಸ್ಟ್ ಯುಟಿಲೈಸೇಷನ್ ನ ಮಾಡ್ಕೊಳ್ಬಹುದು. ಮೊದಲಿಗೆ ನೀವು ನೋಟ್ಸ್ ಅನ್ನ ಮಾಡಬೇಕು. ನೋಟ್ಸ್ ಅನ್ನ ಮಾಡೋದಕ್ಕಿಂತ ಮುಂಚೆ ಟೆಕ್ಸ್ಟ್ ಬುಕ್ ಅನ್ನ ಸಂಪೂರ್ಣವಾಗಿ ಓದಬೇಕು. ಅಟ್ಲೀಸ್ಟ್ ಒಂದು ಚಾಪ್ಟರ್ ಅನ್ನಾದ್ರೂ ಸಂಪೂರ್ಣವಾಗಿ ಓದಬೇಕು. ನಂತರ ನೋಟ್ಸ್ ಅನ್ನ ಮಾಡಬೇಕು. ಈ ನೋಟ್ಸ್ ಅನ್ನ 2-3 ಬಾರಿ ರಿವೈಸ್ ಮಾಡಬೇಕು. ಎಕ್ಸಾಮಿನೇಷನ್ ಹತ್ತಿರಕ್ಕೆ ಬಂದಾಗ ಚಿಕ್ಕ ಚಿಕ್ಕ ನೋಟ್ಬುಕ್ ಗಳನ್ನ ತೆಗೆದುಕೊಂಡು ಇನ್ನೂ ಚಿಕ್ಕದಾಗಿ, ಇನ್ನೂ ಪ್ರಿಸೈಸ್ ಆಗಿ, ಇನ್ನೂ ಕ್ರಿಸ್ಪಿಯಾಗಿ ಪಾಯಿಂಟ್ ಗಳನ್ನ ಅಥವಾ ಕೀವರ್ಡ್ ಗಳನ್ನ ಬರ್ಕೊಂಡು ರಿವೈಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೋಟ್ಸ್ ಗಳನ್ನ ಮಾಡಿಕೊಂಡು ಸಂಪೂರ್ಣ ಉಪಯೋಗವನ್ನ ತೆಗೆದುಕೊಳ್ಬೇಕು. ಈಗ ಸಂಚಿಕೆಯನ್ನು ಮುಗಿಸೋದಕ್ಕಿಂತ ಮುಂಚೆ ಸೂಪರ್ 50 ಬ್ಯಾಚಿನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದ್ರೆ, ಈ ಬ್ಯಾಚ್ ಅಲ್ಲಿ 50 ವಿದ್ಯಾರ್ಥಿಗಳು 50 ದಿನಗಳಲ್ಲಿ ಎಂಟೈರ್ ಸ್ಟಾಟಿಕ್ ಸಿಲೆಬಸ್ ಅನ್ನ 50 ಕೋರ್ ಟಾಪಿಕ್ ಗಳಾಗಿ ಡಿವೈಡ್ ಮಾಡಿ ನಾವು ಕೊಟ್ಟಿರುವಂತ ಈ ಟಾಪಿಕ್ ಗಳನ್ನ ಪ್ರತಿದಿನ ಒಂದು ಟಾಪಿಕ್ ಅಂತ ಸಿದ್ಧ ಆಗ್ತಾ ಹೋಗ್ತಾರೆ. ಪ್ರತಿದಿನ ಒಂದು ಟಾಪಿಕ್ನ ಬಗ್ಗೆ ಅವರು ಅಸೈನ್ಮೆಂಟ್ ಅನ್ನ ಮಾಡ್ಕೊಳ್ತಾ ಬರ್ತಾರೆ. ಅಸೈನ್ಮೆಂಟ್ ಅಂತಂದ್ರೆ ಬೇರೆ ಬೇರೆ ಮೂಲಗಳಿಂದ ನಾವು ಕೊಟ್ಟಿರುವಂತ ಟಾಪಿಕ್ನ ಬಗ್ಗೆ ಎಲ್ಲ ಅಂಶಗಳನ್ನ ತೆಗೆದುಕೊಂಡು ತಮ್ಮದೇ ಆದಂತ ಒಂದು ನೋಟ್ಸ್ ಅನ್ನ ಪ್ರಿಪೇರ್ ಮಾಡೋದು. ಇಲ್ಲಿಯವರೆಗೂ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ನೋಟ್ಸ್ ಅನ್ನ ಪ್ರಿಪೇರ್ ಮಾಡೋದು. ಇದನ್ನ ಅಸೈನ್ಮೆಂಟಿನ ರೂಪದಲ್ಲಿ ನಮಗೆ ಸಬ್ಮಿಟ್ ಮಾಡ್ತಾರೆ. ಅವುಗಳಲ್ಲಿ ಬೆಸ್ಟ್ ಆಗಿರುವಂತ 2 ಅಥವಾ 3 ಅಸೈನ್ಮೆಂಟ್ ಗಳನ್ನ ಎಲ್ಲ ವಿದ್ಯಾರ್ಥಿಗಳ ಮುಂದೆ ನಾವು ಇಡ್ತೀವಿ. ಇದರಿಂದ ನೋಟ್ಸ್ ಅನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಅವರಿಗೆ ಗೊತ್ತಾಗುತ್ತೆ. ಜೊತೆಗೆ ಅವರದ್ದೇ ಆದಂತ ನೋಟ್ಸ್ 50 ಟಾಪಿಕ್ ಗಳಿಗೆ ಎಂಟೈರ್ ಸ್ಟಾಟಿಕ್ ಸಿಲೆಬಸ್ ಅನ್ನ 50 ಕೋರ್ ಟಾಪಿಕ್ ಗಳಾಗಿ ನಾವು ಡಿವೈಡ್ ಮಾಡಿರ್ತೀವಿ. ಈ 50 ಕೋರ್ ಟಾಪಿಕ್ ಗಳಲ್ಲಿ ಅವರದ್ದೇ ಆದಂತ ನೋಟ್ಸ್ 50 ದಿನಗಳ ನಂತರ ಅವರ ಕೈಯಲ್ಲಿ ಇರುತ್ತೆ. ಅವರ ನೋಟ್ಸಿನ ಜೊತೆಗೆ ನಾವು ಕೂಡ ಸಾಕಷ್ಟು ಮೂಲಗಳಿಂದ ತೆಗೆದುಕೊಂಡಿರುವಂತ ಎಲ್ಲ ಅಂಶಗಳನ್ನ ಒಳಗೊಂಡಿರುವಂತ ಮತ್ತು ಸಾಕಷ್ಟು ಎಫರ್ಟ್ ಅನ್ನ ಹಾಕಿರುವಂತ, ಸಾಕಷ್ಟು ಇನೋವೇಷನ್ ಅನ್ನ ಹೊಂದಿರುವಂತ ನೋಟ್ಸ್ ಅನ್ನ ಕೂಡ ಕೊಡ್ತೀವಿ. ಅದರಿಂದ ಇನ್ನೊಂದಷ್ಟು ಪಾಯಿಂಟ್ ಗಳನ್ನ ಅವರು ತಮ್ಮ ನೋಟ್ಸ್ ಗೆ ಆಡ್ ಮಾಡ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಈ ಸೂಪರ್ 50 ಬ್ಯಾಚ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತಂದ್ರೆ, ನಾವು ಕೊಟ್ಟಿರುವಂತ ಈ 50 ಕೋರ್ ಟಾಪಿಕ್ಸ್ ಗಳು ಏನಿದಾವೆ, ಈ ಪ್ರತಿಯೊಂದು ಟಾಪಿಕ್ಗೂ ನಾವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಗಳನ್ನ ಅನಲೈಸ್ ಮಾಡಿ, ಪ್ರತಿಯೊಂದು ಟಾಪಿಕ್ ಯಾಕೆ ಇಂಪಾರ್ಟೆಂಟ್ ಅಂತ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಗಳನ್ನ ಅನಲೈಸ್ ಮಾಡಿ ನಿಮ್ಮ ಮುಂದೆ ಇಡ್ತೀವಿ. ಇದರಿಂದ ಆ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಆಗ ಆ ಟಾಪಿಕ್ ಅನ್ನ ಸಮಗ್ರವಾಗಿ ನೀವು ಸಿದ್ಧತೆಯನ್ನ ಮಾಡ್ಕೊಳ್ತೀರಾ. ತದನಂತರ ಬಂದು ಆ ಟಾಪಿಕ್ಕಿನ ಮೇಲೆ ಡೈಲಿ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ತೀರಾ. ಅಂದ್ರೆ ಪ್ರತಿಯೊಂದು ದಿನವೂ ಒಂದೊಂದು ಟಾಪಿಕ್ ಅನ್ನ ಕವರ್ ಮಾಡ್ಕೊಳ್ತಾ ಇರ್ತೀರಾ. ಇಮಿಡಿಯೇಟ್ಲಿ ಡೈಲಿ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ತೀರಾ ಮತ್ತು ರಿವಿಷನ್ ಗೆ ಅಂತ ಹೇಳಿ ವೀಕ್ಲಿ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ತೀರಾ. ವೀಕ್ಲಿ ಡಿಸ್ಕಷನ್ ಅಲ್ಲಿ ಯಾವ ರೀತಿಯಾಗಿ ಕ್ವೆಶ್ಚನ್ ಗಳನ್ನ ಸಾಲ್ವ್ ಮಾಡಬೇಕು ಅನ್ನುವಂತ ಟ್ರಿಕ್ ಗಳನ್ನ ನಾವು ನಿಮಗೆ ಕೊಡ್ತೀವಿ. ಈ ನಡುವೆ ನಿಮಗೆ ಏನೇ ಡೌಟ್ ಇದ್ರು, ಅದು ಸಿಲ್ಲಿ ಡೌಟ್ ಆಗಿರಬಹುದು, ಕಾಂಪ್ಲೆಕ್ಸ್ ಡೌಟ್ ಆಗಿರಬಹುದು, ಅದು ಸಿಲೆಬಸ್ ಗೆ ರಿಲೇಟೆಡ್ ಆಗಿರಬಹುದು, ಅಥವಾ ಕ್ವೆಶ್ಚನ್ ಅನ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡುವ ವಿಷಯದಲ್ಲಿ ಆಗಿರಬಹುದು, ಅಥವಾ ಎಲ್ಲವೂ ಗೊತ್ತಿದ್ದು ಕ್ವೆಶ್ಚನ್ ಅಲ್ಲಿ ರಾಂಗ್ ಆಪ್ಷನ್ ಅನ್ನ ಚೂಸ್ ಮಾಡ್ತಾ ಇರುವಂತ ಸಿಲ್ಲಿ ಮಿಸ್ಟೇಕ್ ಗಳು ಆಗಿರಬಹುದು. ಯಾವುದೇ ಡೌಟ್ ಇದ್ರು ನಿಮಗೆ ಸಹಾಯ ಮಾಡ್ಲಿಕ್ಕೆ ಅಂತ ಮೆಂಟರ್ಸ್ ಗಳು ಇರ್ತಾರೆ. ಆಫ್ಲೈನ್ ಬ್ಯಾಚ್ ಅಲ್ಲಿ ನಾನು ನಿಮಗೆ ಮೆಂಟರ್ ಆಗಿ ಇರ್ತೀನಿ. ಆಫ್ಲೈನ್ ಬ್ಯಾಚ್ ಅಲ್ಲಿ ನೀವು ಏನೇ ಮಿಸ್ಟೇಕ್ ಮಾಡಿದ್ರು ನಾನು ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇರ್ತೀನಿ ಮತ್ತು ನೀವು ನಿಮಗೆ ಏನೇ ಸಹಾಯ ಬೇಕು ಅಂತಂದ್ರು ಡೈರೆಕ್ಟ್ಲಿ ಬಂದು ನನ್ನ ಹತ್ತಿರ ಕೇಳಬಹುದು. ಅದೇ ರೀತಿಯಾಗಿ ಆನ್ಲೈನ್ ಬ್ಯಾಚ್ ಕೂಡ ಇದೆ. ಆನ್ಲೈನ್ ಸೂಪರ್ 50 ಬ್ಯಾಚ್ ಕೂಡ ಇದೆ. ಈ ಸೂಪರ್ 50 ಬ್ಯಾಚ್ ಗೆ ನೀವು ಅಟೆಂಡ್ ಆಗಬೇಕು ಅಂತಂದ್ರೆ, ಜಾಯಿನ್ ಆಗಬೇಕು ಅಂತಂದ್ರೆ ಮೊದಲಿಗೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಬೇಕು. ಫೆಬ್ರವರಿ 20ನೇ ತಾರೀಕು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಪ್ರಿಲಿಮ್ಸ್ ಎಕ್ಸಾಮಿನ ರೀತಿಯಲ್ಲಿ ಈ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಮತ್ತು ಆಫ್ಲೈನ್ ಮೋಡ್ ಎರಡೂ ಮೋಡ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಆನ್ಲೈನ್ ಸೂಪರ್ 50 ಅನ್ನ ಜಾಯಿನ್ ಆಗಬೇಕು ಅಂತಂದ್ರೆ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ನೀವು ಆನ್ಲೈನ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಬೇಕು. ಅದೇ ಆಫ್ಲೈನ್ ಸೂಪರ್ 50 ಗೆ ನೀವು ಜಾಯಿನ್ ಆಗಬೇಕು ಅಂತಂದ್ರೆ ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಟೆಸ್ಟ್ ಅನ್ನ ಬರೀಬೇಕು. ಎಲ್ಲಿ ಅಂತಂದ್ರೆ ಚಂದ್ರ ಲೇಔಟ್ ಅಲ್ಲಿರುವಂತ ಲಾ ಎಕ್ಸಲೆನ್ಸ್ ಬ್ರಾಂಚ್ ಅಲ್ಲಿ ಬಂದು ನೀವು ಆಫ್ಲೈನ್ ಟೆಸ್ಟ್ ಅನ್ನ ಬರೀಬೇಕು. ಇದರ ಬಗ್ಗೆ ಏನೇ ಮಾಹಿತಿ ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈ ಎಂಟ್ರೆನ್ಸ್ ಟೆಸ್ಟ್ ಗೆ ನೀವು ಅಟೆಂಡ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾಗಿರುವಂತಹ ಲಿಂಕ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಲಾಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ಫೆಬ್ರವರಿ 20ನೇ ತಾರೀಕು ಎಂಟ್ರೆನ್ಸ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.